ಎಲೆಕ್ಷನ್ ತರ್ಟಿಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ ಬನ್ನಿ. ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸ್ಪರ್ಧೆಯ ಸಂಬಂಧ ಹಾಸನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಡಾಮಂಡಲವಾದರು. ಈಶ್ವರಪ್ಪ ವಿರುದ್ಧ ಪಕ್ಷ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಕ್ಷೇತ್ರದ ಮತದಾರರು ಸಹ ಕ್ರಮ ಕೈಗೊಳ್ಳುತ್ತಾರೆ. ಮಂತ್ರಿಯಾಗಿ ಶಿವಮೊಗ್ಗಗೆ ಈಶ್ವರಪ್ಪ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ರು. ರಾಘವೇಂದ್ರ ಅವರು ಒಬ್ಬ ಜನಪ್ರಿಯ ಸಂಸದಿದ್ದಾರೆ. ಈ ರೀತಿ ಪುಕ್ಷಾಟ ಮಾತುಗಳಿಂದ ಜನ ಗಮನಿಸ್ತಾರೆ. ಈಶ್ವರಪ್ಪ ಮಂತ್ರಿಗಳಾಗಿ ಶಿವಮೊಗ್ಗ ಏನ್ ಕೊಡುಗೆ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳಿಗೆ ಅವ್ರ ಕೊಡುಗೆಯನ್ನು ಶಿವಮೊಗ್ಗ ಜಿಲ್ಲೆಗೆ, ರಾಘವೇಂದ್ರ ಅವರು ಸಂಸದರಾಗಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿ ಜಿಲ್ಲೆಗೆ ಏನ್ ಕೊಡುಗೆ, ರಾಜ್ಯಕ್ಕೆ ಏನ್ ಕೊಡುಗೆ ಅಂತ ಹೇಳಿ ಮನೆ ಮನೆಯಲ್ಲೂ ಕೂಡ ಮಾತನಾಡ್ತಿದ್ದಾರೆ. ಸೊ ಅವರಿಂದ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಈ ಒಂದು ಚುನಾವಣೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅಂತಂತ ಗೆದ್ದು ಬರ್ತಾರೆ. ಅವ್ರಿಗೇನ್ ಜನ ಬುದ್ಧಿ ಕಲಿಸ್ತಾರೆ. ಬೀದರ್ ಅಖಾಡದಲ್ಲಿ ಐಟಿ ದಾಳಿ ವಾಕ್ಸಮರ ಜೋರಾಗಿದೆ. ಡಿಸಿಸಿ ಬ್ಯಾಂಕ್ ಮೇಲಿನ ರೇಡ್ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಸೋಲಿನ ಭಯದಿಂದ ಕೂಬಾ ದಾಳಿ ಮಾಡಿಸಿದ್ದಾರೆ ಅಂತ ಸಚಿವ ಈಶ್ವರ್ ಖಂಡ್ರೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಈ ಬಗ್ಗೆ ಕೂಬಾರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಚುನಾವಣೆ ನಡೀತಾ ಇದೆ, ಇವರು ಅನೇಕ ಪತ್ರಗಳನ್ನು ಬರೆದಿದ್ದಾರೆ. ಮಾನ್ಯ ಭಗವಂತ ಖೂಬಾರ್ ಅವರು ಇವತ್ತು ಅನೇಕ ಆರೋಪಗಳು, ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇವರ ಒಂದು ದೂರಿನ ಆಧಾರದ ಮೇಲೆ ಇವತ್ತು ಅದರಲ್ಲಿ ಇವರ ನಾಯಕರುಗಳೇನಿದ್ದಾರಲ್ಲ ಕೇಂದ್ರದಲ್ಲಿ, ಅವರಿಗೆ ಮೊರೆ ಹೋಗಿದ್ದಾರೆ. ಗಾಬರಿಯಾಗಿ ಸೋಲ್ತೀನಿ ಅಂತೇಳಿ ಭಯದಿಂದ ಅವರಿಗೆ ಮೊರೆ ಹೋಗಿ ಐಟಿ ಅಸ್ತ್ರ ಉಪಯೋಗ ಮಾಡಿಕೊಂಡಾದರೂ ಕಾಂಗ್ರೆಸ್ ಪಕ್ಷಕ್ಕೆ. ಡಿಸಿಸಿ ಬ್ಯಾಂಕ್ ಮೇಲಿನ ರೇಡ್ ಸಂಬಂಧ ಸಚಿವ ಖಂಡ್ರೆ ಆರೋಪಕ್ಕೆ ಭಗವಂತ ಖೂಬಾ ತಿರುಗೇಟು ನೀಡಿದ್ದಾರೆ. ಭ್ರಷ್ಟಾಚಾರ ಮಾಡಿದ್ದಕ್ಕೆ ಐಟಿ ದಾಳಿಯಾಗಿದೆ ಎಂದು ಕೌಂಟರ್ ನೀಡಿದ್ರು. ಜೊತೆಗೆ ಡಿಸಿಸಿ ಬ್ಯಾಂಕ್ ಶೀಘ್ರದಲ್ಲೇ ಉಮಾಕಾಂತ್ ಕೈ ಸೇರಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ನೋಡಿ, ಇವೆಲ್ಲವೂ ಅವರ ಕರ್ಮಕಾಂಡದ ಪರಿಣಾಮಗಳು. ಅವ್ರು ಏನೇನು ಕರ್ಮಗಳು ಮಾಡ್ತಾರೋ ಅದಕ್ಕೆ ಸರ್ಕಾರದ ಸ್ವಾಯತ್ತತೆ ಹೊಂದಿದ ಸಂಸ್ಥೆಗಳನ್ನು ಅವರದೇ ಅಂಥ ಕಾರ್ಯವನ್ನು ಮಾಡ್ತಾರೆ. ಹೀಗಾಗಿ ಭಗವಂತ ಖೂಬಾ ಹೇಳ್ದ ಇವತ್ತ ಅಂತ ಹತಾಶರಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಅವರ ದುರ್ಬಳಕೆ ಬ್ಯಾಂಕನ್ನು ಮಾಡ್ಕೊಳ್ತಾ ಇದ್ದಾರೆ, ಫ್ಯಾಕ್ಟ್ರಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಕಾಲೇಜ್ಗಳು ಮಾಡ್ಕೊಳ್ತಿದ್ದಾರೆ. ಇವತ್ತು ಪ್ರಚಾರದಲ್ಲಿ ಸರ್ಕಾರ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಪರ ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ಮತಬೇಟೆ ನಡೆಸಿದ್ರು. ವಿನೋದ್ ಅವರನ್ನ ಸಂಸತ್ಗೆ ಕಳುಹಿಸಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಇವತ್ತು ವಿನೋದ್ ಅಸೋಟಿ ಅವರು ಇದ್ದಾರೆ, ದಯಮಾಡಿ ನಿಮ್ಮನ್ನೆಲ್ಲರಲ್ಲಿ ಕಳಿ ಮನವಿ ಮಾಡಿ ಕಳ್ತೀನಿ. ಈ ಬರ್ತಕ್ಕಂತ 7ನೇ ತಾರೀಕು ವಿನೋದ್ ಅಸೋಟಿ ಅವರಿಗೆ ತಾವು ಆಶೀರ್ವಾದ ಮಾಡಬೇಕು. ನಾನು ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥನು, ಅವನ ಜೊತೆಗೆ ಇದೇ ರೀತಿ ಸಂದರ್ಭ ಕೇಳಲಿಕ್ಕೆ ಇಷ್ಟ ಬಯಸ್ತೀನಿ. ವಿನಾಯಕ್ ಕುಲಕರ್ಣಿ ಅವರಿದ್ದಾರೆ, ಕೋರ್ಗಡ್ಡಿ ಅವರಿದ್ದಾರೆ, ಪ್ರಸಾದ್ ಅಪ್ಪೆ ಅವರಿದ್ದಾರೆ, ವೇದಿಕೆ ಬೆಳೆರ್ತಕ್ಕಂಥ ಎಲ್ಲ ಮುಖಂಡರುಗಳು ನಾವಿದ್ದೀವಿ. ಇಲ್ಲಿ ಸೇರಿರ್ತಕ್ಕಂಥ ಮಹಾಜನತೆಗೆ ದಯಮಾಡಿ ತಾವೆಲ್ಲ ವಿನೋದ್ ಅಸೋಟಿ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷದ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭ ಹೇಳಿ ಪುನಃ ಮತ್ತೊಮ್ಮೆ ಸೇರಿರ್ತಕ್ಕಂಥ ಎಲ್ಲ. ಕೋಲಾರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಶಾಸಕಿ ರೂಪಕಲಾ ಮತಯಾಚಿಸಿದ್ರು. ಕೆಜಿಎಫ್ ತಾಲೂಕಿನ ದೊಡ್ಡ ಕ್ವಾರಿಯಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಕೊಚ್ಚಿಮಲ್ ನಿರ್ದೇಶಕ ಜಯಸಿಂಹ ಕೃಷ್ಣಪ್ಪ ತೋಟದ ಮನೆಯಲ್ಲಿ ಮುಖಂಡರು ಸಭೆಯನ್ನ ನಡೆಸಿದ್ದಾರೆ. ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ವೇಳೆ ಚಿತ್ರ ಕಲಾವಿದನಿಂದ ಚಿತ್ರವೊಂದನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಸ್ವೀಕಾರ ಮಾಡಿದ್ದಾರೆ. ಮೋದಿಗೆ ಕೊಡ್ಲಂತಾನೆ ಚಿತ್ರ ಬಿಡಿಸಿರುವಂತಹ ಕಲಾವಿದ ಕಿರಣ್ ಮೋದಿ ಅವರ ಆಯಿಲ್ ಪಾಯಿಂಟ್ ಚಿತ್ರವನ್ನ ನೀಡಿದ್ರು. ಈ ಫೋಟೋಗೆ ಮೆಚ್ಚುಗೆಯನ್ನ ಸೂಚಿಸುವಂತಹ ಪ್ರಧಾನಿ ನರೇಂದ್ರ ಮೋದಿ ಫೋಟೋವನ್ನ ನೀಡುವಂತೆ ಹೇಳಿದ್ರು. ಅಲ್ಲಿದ್ದ ಎಸ್ಪಿಜಿ ಅಧಿಕಾರಿಗಳ ಬಳಿ ಫೋಟೋ ಪಡೆಯುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಮೋದಿ ಫೋಟೋ ಸ್ವೀಕರಿಸುವುದಕ್ಕೆ ಕಿರಣ್ ಖುಷಿಗೊಂಡಿದ್ದಾರೆ. ಮಹಿಳೆಯರ ಬಗ್ಗೆ ಎಚ್ಡಿಕೆ ವಿವಾದಿತ ಹೇಳಿಕೆಯ ಸಂಬಂಧ ಗದಗದಲ್ಲಿ ಸಚಿವ ಕೆಎಚ್ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಮ್ಮ ಯೋಜನೆಯಿಂದ ಜನ ಆಕರ್ಷಿತರಾಗಿದ್ದಾರೆ, ಆದರೆ ಕುಮಾರಸ್ವಾಮಿ ಯೋಜನೆಗಳನ್ನ ಪಡೆಯುತ್ತಿರುವ ಮಹಿಳೆಯರ ಬಗ್ಗೆ ಅಪಹಾಸ್ಯ ಮಾಡಿದ್ದಾರೆ. ಇದು ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಅವಮಾನಕರ ಹೇಳಿಕೆಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಬೆಳಗಾವಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಪ್ರಚಾರ ಮಾಡಿದ್ದೇನೆ ಅಂತ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದವರು, ಇವತ್ತು ಜೋಶಿ ಅವರ ನಾಮಪತ್ರ ಇತ್ತು, ಇಲ್ಲಿ ಮೊದಲಿನಿಂದಲೂ ಕೂಡ ಬಿಜೆಪಿ ಇದೆ, ಈ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಹಾಗೆ ಜೆಡಿಎಸ್ ಸೇರಿ 28 ಕ್ಷೇತ್ರ ಗೆಲ್ತೇವೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.
ಮಹಿಳೆಯರ ವಿರುದ್ಧ ವಿವಾದಾತ್ಮಕ ಹೇಳಿಕೆಯ ಹಿನ್ನೆಲೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ವಾಕ್ ಸಮರ ನಡೆಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಎಚ್ಡಿಕೆ ಹೇಳಿಕೆಯಲ್ಲಿ ನೂರಾರು ಅರ್ಥಗಳಿವೆ. ನೋವಾಗುವ ಹೇಳಿಕೆಯನ್ನ ನೀಡಿ ವಿಷಾದ ಅಂದ್ರೆ ಹೇಗೆ? ಚುನಾವಣೆಯಲ್ಲಿ ಮಹಿಳೆಯರು ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಅವ್ರದ್ದು ಏನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾವ ಕಾರಣಕ್ಕೆ ಈ ಥರ ಇದು ದಾರಿ ತಪ್ಪಿ ಅಥವಾ ಬಾಯಿ ತಪ್ಪು ಮಾತಾಡೋವಂಥದ್ದಲ್ಲ. ಇದು ಮನಸ್ಸಿನೊಳಗಿರ್ತಕ್ಕಂಥ ರೋಷ, ದ್ವೇಷ ಅಥವಾ ಅವರ ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಮಾತನಾಡ್ತಕ್ಕಂಥದ್ದು. ಮಹಿಳೆಯರಿಗೆ ದಾರಿ ತಪ್ಪಿದ್ದೀರ ಅಂದರೆ ನೂರಾರು ಅರ್ಥ ಬರುತ್ತೆ. ಸೊ ಎಲ್ಲಿ ಮಲಗಿದ್ರಿ ಅಂದರೆ ಅದಕ್ಕೆ ಅರ್ಥ ಏನಾದ್ರು ಹೇಳಲಿಕ್ಕೆ ಸಾಧ್ಯನಾ? ಇದು ಭಾಳ ತಲೆ ಬಗ್ಸುವಂಥ ಕೆಲಸ. ಇದು ನಮಗೆಲ್ರಿಗೂ ಯಾರಿಗೆ ರಾಜಕಾರಣಿಗಳಲ್ಲಿ ಯಾರೇ ಮಾತಾಡಲಿ ಅದು ಶೋಭೆ ತರಲ್ಲ. ಸರ್, ಇವತ್ತು ಪ್ರಶ್ನೆ ನೀಡಿದ್ದಾರೆ ಸರ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ. ಸರಿ, ಮಾತಾಡಿದ್ಮೇಲೆ ನಿಮ್ಮ ಮುಂದೆ ಕ್ಲಿಪ್ಸೇ ಇದೆಯಲ್ಲ. ಈಗ ಒಳಗಡೆ ಮೀಟಿಂಗ್ ನಡೀತು, ಈ ಥರ ಅಂದ್ರಂತೆ ಅಂತ ಹಾಕೋದು ಬೇರೆ, ಅವ್ರ ಬಾಯಿಂದನೇ ಮಾತಾಡೋದನ್ನೇ ನೀವು ಕೊಟ್ಟಿರೋದು ಟಿ ವಿನಲ್ಲಿ. ಅದರಿಂದ ಆದಮೇಲೆ ಯಾರೋ ತಪ್ಪು ಅಂತ ಹೇಳಿ ನಾನು ಅಂದದ್ದು ಅದಲ್ಲ, ಅದು ಅರ್ಥ ಅಲ್ಲ ಅನ್ನೋದು ಬೇರೆ, ಅಂದಿರೋದು ಸತ್ಯ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಸ ಸ್ವಚ್ಛಗೊಳಿಸುವ ಮೂಲಕ ಯದುವೀರ್ ದಂಪತಿ ಮಾದರಿ ಎನಿಸಿದ್ದಾರೆ. ನಿನ್ನೆ ಮೈದಾನದಲ್ಲಿ ವಿಜಯ ಸಂಕಲ್ಪ ಸಮಾವೇಶದಿಂದಾಗಿ ಸೇರಿರುವಂತಹ ಕಸವನ್ನ ಯದುವೀರ್ ದಂಪತಿ ತೆಗೆದುಹಾಕಿದ್ದಾರೆ. ಪ್ರಧಾನಿ ಮೋದಿ ಇದ್ದ ಸಮಾವೇಶದಲ್ಲಿ 60,000ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದು ಇಂದು ಮೈದಾನದ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ಇನ್ನು ಇದೇ ವೇಳೆ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ನವರು ಹೆಣ್ಣು ಮಕ್ಕಳನ್ನ ಹೆದರಿಸಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಮಿಸ್ಟರ್ ಶಿವಕುಮಾರ್, ನಿಮ್ಮ ಉಸ್ತುವಾರಿ ಏನು ಮಾತನಾಡಿದ್ದಾರೆ? ಹೆಸರಾಂತ ನಟಿ ಹೇಮಾ ಮಾಲಿನಿ ಬಗ್ಗೆ ಏನು ಹೇಳಿದ್ದಾರೆ? ಅವರ ಹೇಳಿಕೆ ಮಹಿಳೆಯರಿಗೆ ಗೌರವ ಕೊಡುವಂತದ್ದ? ಸುರ್ಜೇವಾಲಾ ಹೆಣ್ಣಿಗೆ ಕೊಡುವ ಗೌರವ ಇದೇನಾ ಅಂತ ಕುಟುಕಿದ್ದಾರೆ. ಮಿಸ್ಟರ್ ಶಿವಕುಮಾರ್, ನಿಮ್ಮ ಇಲ್ಲಿಯ ಉಸ್ತುವಾರಿ ಇದಾರಲ್ಲಪ್ಪ, ನಿಮ್ಮ ನೋಡ್ಕೊಳ್ಳೋಕೆ ಇಲ್ಲಿ ಇಟ್ಕೊಂಡವರಲ್ಲ. ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು 10 ದಿವಸದಿಂದ? ಹೇಮಾ ಮಾಲಿನಿ ಅವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ. ಆ ಹೆಣ್ಮಗಳ ಮೇಲೆ ಏನು ಹೇಳಿಕೆ ಕೊಟ್ಟರು? ನೀವೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಈಗಾಗಲೇ ಅದ್ರ ಬಗ್ಗೆ. ಕನ್ನಡ ಪದ ಹೇಳೋಕ್ಕಾಗಲ್ಲ, ಏಕೆಂದರೆ ಕನ್ನಡ ಪದದಲ್ಲಿ ನೀವು ಬರೆದಿರ್ತಕ್ಕಂಥದ್ದು ಓದಲಿಕ್ಕಾಗಲ್ಲ. ಅದು ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಬೆಂಗಳೂರಿನ ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು. ಕುಮಾರಸ್ವಾಮಿ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಂದು ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನು ಕೂಡ ಸಲ್ಲಿಕೆ ಮಾಡಿದೆ. ಪಂಚ ಗ್ಯಾರಂಟಿಗಳಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂಬ ಎಚ್ಡಿಕೆ ಹೇಳಿಕೆಯನ್ನ ಖಂಡಿಸಿ ರಾಯಚೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ವಿರುದ್ಧ ಮಹಿಳೆಯರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವ ಅರ್ಥದಲ್ಲಿ ಮಹಿಳೆಯರು ದಾರಿ ತಪ್ಪಿದ್ದಾರೆ? ಕುಮಾರಸ್ವಾಮಿ ಕ್ಷಮೆ ಕೇಳಬೇಕು ಅಂತ ಮಹಿಳೆಯರು ಪಟ್ಟು ಹಿಡಿದಿದ್ರು. ಇನ್ನು ಅಂಬೇಡ್ಕರ್ ವೃತ್ತದ ಬಳಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಸಂತ್ ಕುಮಾರ್ ಭಾಗಿಯಾಗಿದ್ರು. ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿಕೆ ವಿರೋಧಿಸಿ ಕೊಪ್ಪಳದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಶೋಕ್ ವೃತ್ತದಲ್ಲಿ ನಡೆದಿರುವಂತಹ ಪ್ರತಿಭಟನೆಯಲ್ಲಿ ಮಹಿಳಾ ಕಾಂಗ್ರೆಸ್ನ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯಿಂದ ಮಹಿಳೆಯರ ಅವಹೇಳನದ ಆರೋಪದ ಸಂಬಂಧ ರಾಮನಗರದಲ್ಲಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ನಗರದ ಐಜೂರು ವೃತ್ತದಲ್ಲಿ ಎಚ್ಡಿಕೆ ವಿರುದ್ಧ ಘೋಷಣೆ ಕೂಗಿ ನೂರಾರು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಎಚ್ಡಿಕೆ ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದ್ರು. ಡಿಕೆ ಶಿವಕುಮಾರ್ ಆಸ್ತಿ ಮಾತಿಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಸಿಡಿಮಿಡಿಗೊಂಡ್ರು. ನನಗೆ 48 ಎಕರೆಯಷ್ಟು ಜಮೀನಿದೆ, ಅದು ಸಿನಿಮಾದ ದುಡ್ಡಲ್ಲಿ ತೆಗೆದುಕೊಂಡಿದ್ದೇನೆ. ಅವ್ರು ಯಾವ ರೀತಿ ಕಷ್ಟಪಟ್ಟಿದ್ದಾರೆ? ಕಲ್ಬಂಡೆ ಕದ್ದು ಮಾರಾಟಕ್ಕೆ ಕಷ್ಟಪಟ್ಟಿದ್ರಾ ಅಂತ ಕಿಡಿಕಾರಿದ್ರು. ಈಗ ನಂದು 45 ಎಕರೆ ಲ್ಯಾಂಡ್ ಇದೆ, 48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಏನು ಸಂಪಾದನೆ ಮಾಡ್ತಾಯಿದ್ದೆ, ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತೊಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಸಾರ್ಟ್ ಮಾಡಿಲ್ಲ. ಬೆಳೆ ಏನು ಬೆಳೆದಿದ್ದೀನಿ, ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ, ಸುಮಾರು 20 ಟನ್ ಕೊಬ್ಬರಿ.
ಲೋಕ ಅಖಾಡದಲ್ಲಿ ಡಿಕೆಶಿ ಕುಮಾರಸ್ವಾಮಿ ನಡುವೆ ವಾಕ್ಸಮರ ಜೋರಾಗಿದೆ. ಎಚ್ಡಿಕೆ ವಿರುದ್ಧ ಡಿಕೆಶಿ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಯಾರ್ಯಾರ ಆಸ್ತಿ ಎಷ್ಟೆಷ್ಟಿದೆ ನೋಡೋಣ ಬನ್ನಿ ಅಂತ ಎಚ್ಡಿಕೆ ವಿರುದ್ಧ ಡಿಕೆಶಿ ಡಿಬೇಟ್ ಅಸ್ತ್ರವನ್ನ ಪ್ರಯೋಗಿಸಿದ್ರು. ನಾನು ಲೂಟಿ ಮಾಡಿದ ಬಗ್ಗೆಯೂ ಕೂಡ ಚರ್ಚೆ ಆಗಲಿ ಅಂತ ಕುಮಾರಸ್ವಾಮಿಗೆ ಡಿಕೆಶಿ ಸವಾಲು ಹಾಕಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಯಾಕೆಂದರೆ ನಮ್ಮ ಜನ್ರೇಷನ್ ನೋಡಬೇಕು, ಮುಂದಿನ ಜನ್ರೇಷನ್ನು ನೀನು ಎಂಥ ಸುಳ್ಳುಗಾರ ಎಂಥ ಮೋಸಗಾರ ಅನ್ನೋದನ್ನು ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಸುಮ್ಮನೆ. ಪ್ರಜ್ವಲ್ ರೇವಣ್ಣ ಪರ ವಿಜೇಂದ್ರ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ಸಕಲೇಶ್ವರ ಸ್ವಾಮಿ ದೇಗುಲದಿಂದ ರೋಡ್ ಶೋ ಮೂಲಕ ಭರ್ಜರಿ ಮತಶಿಕಾರಿ ನಡೆಸಿದರು. ಹೆಬ್ಬಾಳ್ಕರ್ ಕುರಿತು ಸಂಜಯ್ ಪಾಟೀಲ್ ಹೇಳಿಕೆಯ ಸಂಬಂಧ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಪೆಕ್ ಸಿಸ್ಟಮ್ ನ ಹೊಸ ಲೀಗಲ್ ಮ್ಯಾನುಫ್ಯಾಕ್ಚರ್ ಬಗ್ಗೆ ಈಗಾಗಲೇ ಸಂಜಯ್ ಪಾಟೀಲ್ಗೆ ಉತ್ತರ ಸಿಕ್ಕಿದೆ. ನಮ್ಮ ಮಂತ್ರಿ ತುಂಬಾ ಸ್ಟ್ರಾಂಗ್ ಇದ್ದು ಅವರನ್ನ ಏನ್ ಮಾಡೋಕೆ ಆಗಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಬೀದರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ನಾಮಪತ್ರ ಸಲ್ಲಿಸಿದ್ರು. ಸಾಂಕೇತಿಕವಾಗಿ ಚುನಾವಣಾ ಅಧಿಕಾರಿಗೆ ನಾಮಪತ್ರವನ್ನ ಸಲ್ಲಿಸಿದ್ರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಎಂಎಲ್ಸಿ ರಘುನಾಥ್ ರಾವ್ ಹಾಗೆ ಮಲ್ಕಾಪುರ ಮಾಜಿ ಶಾಸಕ ಎಂಜಿ ಮೂಳೆ, ಬಿಜೆಪಿ ಮುಖಂಡರಾದ ಬಸವರಾಜ್ ಆರ್ಯ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ನಾನು ಸನಾತನ ಧರ್ಮದಲ್ಲಿ ನಂಬಿಕೆಯನ್ನ ಇಟ್ಟವನು. ನಾನು ಮೊದಲಿನಿಂದಲೂ ಮಠ ಮಂದಿರಗಳಿಗೆ ಭೇಟಿಯನ್ನ ನೀಡುತ್ತಲೇ ಬಂದಿದ್ದೇನೆ. ಇದಕ್ಕೆ ಟೆಂಪಲ್ ರನ್ ಅನ್ನೋದಿಲ್ಲ, ದೇವರ ದರ್ಶನ ಅಂತಾರೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಮದುವೆ ಕಾರ್ಯಕ್ರಮ ಮೊದಲು ದೇವತಾ ಕಾರ್ಯ ಮಾಡ್ತಾರೆ, ಅದೇ ರೀತಿ ನಾನು ನಾಮಪತ್ರ ಸಲ್ಲಿಕೆಗೆ ಮುನ್ನ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ದೇವರ ದರ್ಶನವನ್ನ ಪಡೆದಿದ್ದೇನೆ ಅಷ್ಟೇ ಅಂದ್ರು. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರಾದ್ಯಂತ ಭರ್ಜರಿ ಮತ ಪ್ರಚಾರವನ್ನು ನಡೆಸಲಾಗ್ತಾ ಇದೆ. ಇನ್ನು ಕದಬಹಳ್ಳಿ, ಲಾಳನಕೆರೆ, ಬೆಂಡಿಗನಗವಿನೆಯಲ್ಲಿ ಸ್ಟಾರ್ ಚಂದ್ರುವಿಗೆ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಸಂಭ್ರಮ ಪಟ್ಟು ಸ್ವಾಗತವನ್ನ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಸಿದ ಬಳಿಕ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ. ಗ್ಯಾರಂಟಿಗಳು ನನ್ನ ಕೈ ಹಿಡಿಯಲಿದೆ, ನಮ್ಮ ಗ್ಯಾರಂಟಿಗಳು ಅನುಷ್ಠಾನಗೊಂಡಿವೆ, ಗೆಲ್ಲುತ್ತೇನೆ ಎನ್ನುವ ವಿಶ್ವಾಸ ಹೆಚ್ಚಾಗಿದೆ ಎಂದರು. ನಾನು ಗೀತಾ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತೇನೆ ಅಂತ ಶಿವಮೊಗ್ಗದಲ್ಲಿ ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ನಟರಿಗೂ ಪ್ರೇಕ್ಷಕರಿಗೂ ಇರುವಂತಹ ಸಂಬಂಧ ಬೇರೆಯಾಗಿದ್ದು ಪಾಲಿಟಿಕ್ಸ್ನಲ್ಲಿ ಸ್ಟಾಪ್ ಆಗಿ ಕೆಲಸವನ್ನ ಮಾಡಬೇಕು. ನಾನು ಈಗಾಗಲೇ ಶೂಟಿಂಗ್ ರದ್ದುಗೊಳಿಸಿದ್ದೇನೆ, ಒಳ್ಳೆಯ ಬದಲಾವಣೆಗಾಗಿ ಕಷ್ಟವನ್ನ ಪಡಬೇಕು ಅಂತ ಹೇಳಿದ್ದಾರೆ. ಇದು 2ನೇ ಸಲ ಬರ್ತಿರೋದು, ಬಟ್ ಒಂಥರ ಬೇರೆ ಎಕ್ಸ್ಪೀರಿಯೆನ್ಸು ಚೆನ್ನಾಗಿದೆ. ನಾನು ಅಷ್ಟೇ ಗೀತಾ ಅವ್ರಿಗೆ ಆಲ್ ದಿ ಬೆಸ್ಟ್ ವಿಶ್ ಮಾಡ್ತೀನಿ. ಯಾಕಂದರೆ ಪಾಸಿಟಿವ್ ಆಗಿದೆ ಅಂತ ಒಂದು ಅನಿಸುತ್ತೆ. ಜನಗಳ ಮನಸ್ಸಲ್ಲಿ ಒಂದು ಬದಲಾವಣೆ ಬೇಕು ಅಂತ ಎಲ್ಲೋದ್ರೂ ಪಾಸಿಟಿವ್ ಇದು ಬರ್ತಾ ಇದೆ. ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದೇನೆ ಎಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಹಿಂಡಲಗ ಗಣಪತಿ, ಸುಳೇಭಾವಿ ಲಕ್ಷ್ಮಿ ಆಶೀರ್ವಾದವನ್ನ ಪಡೆದು ನಾಮಪತ್ರ ಸಲ್ಲಿಸುತ್ತೇನೆ. ಬಹಳಷ್ಟು ಜನರ ಬಳಿ ಹೋಗಿದ್ದೇನೆ, ಅನೇಕ ವರ್ಗದ ಜನರ ಬಳಿ ಹೋಗ್ತಾ ಇದ್ದೇನೆ. 20 ವರ್ಷಗಳಿಂದ ಕೊಟ್ಟ ಭರವಸೆಯನ್ನ ಈಡೇರಿಸಿಲ್ಲ. ನಮ್ಮ 5 ಗ್ಯಾರಂಟಿಗಳು ಕೈ ಹಿಡಿಯುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಟ್ಟಿಹೊಳೆ ವೀರಭದ್ರೇಶ್ವರ ಹಾಗೆ ಸುಳೆಭಾವಿ ಲಕ್ಷ್ಮೀ ಪೂಜೆ ಮಾಡಿದ್ದೇವೆ ಅಂತ ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಗುರುಗಳನ್ನ ಮನೆಗೆ ಕರೆದು ಪಾದಪೂಜೆ ಮಾಡಿದ್ದೇವೆ, ವಿಜಯ ಯಾತ್ರೆಯ ಸಂಕಲ್ಪ ಇಟ್ಟುಕೊಂಡು ಪೂಜೆ ಮಾಡಿದ್ದೇವೆ. ಡಿಸಿಎಂ ಹಾಗೆ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಪ್ರಕಾಶ್ ಹುಕ್ಕೇರಿ ಎಲ್ಲ ಶಾಸಕರು ಕೂಡ ಇರ್ತಾರೆ ಎಂದರು. ಗ್ಯಾರಂಟಿಯಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆಂಬ ಕುಮಾರಸ್ವಾಮಿ ಹೇಳಿಕೆಯ ಸಂಬಂಧ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಪ್ರತಿಕ್ರಿಯಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಈ ವಿಚಾರವಾಗಿ ಕುಮಾರಸ್ವಾಮಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನವರಿಗೆ ಮಾತನಾಡಲು ಈಗ ಬೇರೆ ವಿಷಯ ಇಲ್ಲ, ಪರಿಣಾಮ ಈ ಹೇಳಿಕೆಯನ್ನ ದೊಡ್ಡದು ಮಾಡ್ತಿದ್ದಾರೆ. ಬಸ್ನಲ್ಲಿ ಮಹಿಳೆಯರ ಹೊಡೆದಾಟ ನಡೀತಾ ಇತ್ತು, ಈ ಕಾರಣದಿಂದಾಗಿ ಕುಮಾರಸ್ವಾಮಿ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ.
ಇನ್ನು ಇದೇ ವೇಳೆ ಬಿಜೆಪಿ ಇದುವರೆಗೆ ಕೊಟ್ಟ ಭರವಸೆಗಳನ್ನ ಈಡೇರಿಸಿಲ್ಲ ಅಂತ ಸಿಎಂ ಹೇಳಿಕೆಗೆ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಕಿಡಿಕಾರಿದ್ರು. ಇಂದು ಘೋಷಣೆ ಮಾಡಿ ನಾಳೆ ಕೊಡುವಂತ ಗ್ಯಾರಂಟಿ ಅಲ್ಲ ನಮ್ಮದು, ದೇಶದ ಹಿತದೃಷ್ಟಿ ಹಾಗೆ ದೂರದೃಷ್ಟಿಯಿಂದ ಕೊಡುವಂತ ಪ್ರಣಾಳಿಕೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರಧಾನಿಗಳ ನೇತೃತ್ವದಲ್ಲಿ ಪಕ್ಷದ ಪ್ರಣಾಳಿಕೆ ಬಿಡುಗಡೆಯಾಗಿದೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಪ್ರಣಾಳಿಕೆಯಲ್ಲಿ ಈ ಹಂತಕ್ಕೆ ತರಲು ಅನೇಕ ಪ್ರಜ್ಞಾವಂತರ ಸಲಹೆಯನ್ನ ಸ್ವೀಕರಿಸಲಾಗಿದೆ. ಲಕ್ಷಗಟ್ಟಲೆ ಸಲಹೆಗಳನ್ನ ಸ್ವೀಕರಿಸಿ ಅತ್ಯುತ್ತಮ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೇವೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಪ್ರಣಾಳಿಕೆ ಬಿಡುಗಡೆಯಾಗಿದೆ ಎಂದರು. ಬಿವೈ ರಾಘವೇಂದ್ರ ಅವರ ದೂರದೃಷ್ಟಿ ಆಡಳಿತದಿಂದ ಜನ ಆಕರ್ಷಿತರಾಗ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದ್ರು, ಇಡೀ ದೇಶದಲ್ಲಿ ಪರಿವರ್ತನೆಯ ಗಾಳಿ ಗಮನಿಸ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಬಿಜೆಪಿ ಸೇರಲು ಅನೇಕರು ಬರ್ತಾ ಇದ್ದಾರೆ. ಅಭಿವೃದ್ಧಿ, ದೂರದೃಷ್ಟಿ, ಆಡಳಿತ ಬಿಂಬಿಸಿ ಜನರು ಕೂಡ ಬೆಂಬಲವನ್ನ ಪಕ್ಷಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.